ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಿನ್ನೆ ಬೆಳಗಾವಿ ಗ್ರಾಮೀಣದಲ್ಲಿ ಮಾಡಿದ್ವಿ, ಮೊನ್ನೆ ಸೌದತ್ತಿಯಲ್ಲಿ ಮಾಡಿದ್ವಿ, ಇವತ್ತು ಬೆಳಗಾವಿ ದಕ್ಷಿಣದಲ್ಲಿದೆ, ನಾಳೆ ಬೈಲಹೊಂಗಲದಲ್ಲಿದೆ. ಎಲ್ಲ ಕಡೆ ಅಭೂತಪೂರ್ಣವಾದಂಥ ವಿಶ್ವಾಸ ಮತ್ತು ಪ್ರೀತಿಯನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಗೋಕಾಕ್ ಅರ್ಬಾವಿನಲ್ಲಿ ಈ ಸಾರಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ರಿಸಲ್ಟ್ ಬರುತ್ತೆ. ಬಹಳಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವನ್ನು, ನಮ್ಮ ಕಾರ್ಯಕ್ರಮಗಳನ್ನು ಜನ ಒಪ್ಕೊಂಡಿದ್ದಾರೆ. ಭಾಳ ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬರುತ್ತೆ. ಮೋದಿ ವೇವ್ ಅಂತ ಚಾಲೂ ಮಾಡಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಮುಂದೆ ಎಷ್ಟರ ಮಟ್ಟಿಗೆ ವರ್ಕ್ ನೋಡಿ, ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. 10 ವರ್ಷ ಆಯಿತು ಸರ್ಕಾರ ಇತ್ತು. 10 ವರ್ಷದಲ್ಲಿ ಈ ಭಾಗದ ಸಂಸದರು ಏನು ಮಾಡಿದರು, ಅವರ ಒಂದು ಹೆಸರನ್ನು ಇಟ್ಕೊಂಡು ಹೇಳಿ ಆರಿಸಿ ಬಂದಂಥ 25 ವರ್ಷ ಆಯಿತು. ಸರ್ಕಾರ ಬಂದು 10 ವರ್ಷ ಆಯಿತು, ಸಂಸದರಿದ್ದು 25 ವರ್ಷ ಆಯಿತು. ಸೊ ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿಯನ್ನು ಏನು ಮಾಡಿದ್ದಾರೆ? ಮೋದಿಯವ್ರನ್ನ ಹೆಸರನ್ನು ತೋರಿಸಿ ಇಲ್ಲಿವರೆಗೆ ಆರಿಸಿ ಬಂದಿದ್ದಾರೆ. ಬಟ್ ಮೋದಿಯವರ ಎದುರುಗಡೆ ಹೋಗಿ ಬೆಳಗಾವಿನಲ್ಲಿ ಇಷ್ಟೊಂದು ಫ್ಲಡ್ ಇಫೆಕ್ಟ್ ಆಯಿತು. ಭವಿಷ್ಯತ್ನಲ್ಲಿನೂ ಇಲ್ಲ, ಇತಿಹಾಸದಲ್ಲೂ ಇಲ್ಲ. ಅಷ್ಟು ದೊಡ್ಡ ಫ್ಲಡ್ ಆದಾಗ ಏನಾದರೂ ಫ್ಲಡ್ಗೆ ರಿಲೀಸ್ ಮಾಡಿಸಿದ್ರಾ? ಏನಾದರೂ ಪರಿಹಾರ ಹಣವನ್ನು ರಿಲೀಸ್ ಮಾಡಿಸಿದ್ರಾ? ಯಾರಾದರೂ ಒಬ್ಬರು ಬಾಯಿ ತೆಗೆದು ಹೇಳಿದ್ರಾ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಇಷ್ಟೊಂದು ಭೀಕರವಾದಂಥ ಫ್ಲಡ್ ಬಂದಿದೆ ಅಂತ ಏನಾದರೂ ಧ್ವನಿಯನ್ನು ತೆಗೆದ್ರಾ? ಜೊತೆಯಲ್ಲಿ ಬರಗಾಲ, ಈಗ ಪ್ರಸ್ತುತ ಬರಗಾಲ ಇದೆ. ಈ ಬರಗಾಲಕ್ಕೆ ರೈತರಿಗೇನಾದರೂ ಪರಿಹಾರ ಕೊಡಿ ಅಂತ ಮೋದಿಯವರನ್ನು ತೋರಿಸಿ ಓಟ್ ತಗೊಳ್ಳಿ. ಆದರೆ ಮೂಕರಾಗಿ, ಕಿವುಡರಾಗಿ, ಕುರುಡರಾಗಿ ಇರುವಂಥ ಒಬ್ಬ ಸಂಸದರು ನಮಗೆ ಬೇಕಾ? ಈಗ ಜನ ತಿಳುವಳಿಕೆ ಬಂದಿದೆ ಜನರಿಗೆ. ಯಾಕಂತಂದರೆ ಸ್ಥಳೀಯವಾಗಿ ಸಮಸ್ಯೆಗಳನ್ನು ಅಥವಾ ಸ್ಥಳೀಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತಂದರೆ ಅವರು ಬಂದು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕಾಗೋದಿಲ್ಲ. ಸ್ಥಳೀಯ ಸಂಸದರಿಗೆ ಇಚ್ಛಾಶಕ್ತಿ ಇರಬೇಕು. ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಜನರಲ್ಲಿ ಮೂಡಿಸ್ಬೇಕು. ಸೊ ಅದನ್ನೆಲ್ಲ ಜನ ಇವತ್ತು ನೋಡ್ತಾ ಇದ್ದಾರೆ. ಬರೀ ಆ ಒಂದೇ ವೇವ್ ಅಲ್ಲ, ಕಾಂಗ್ರೆಸ್ ಪಕ್ಷದ ಏನು ಭರವಸೆಯ ಬೆಳಕು 5 ಗ್ಯಾರಂಟಿ ಅಂತ ಹೇಳ್ತೀವಿ, ಅದನ್ನು ಕೂಡ ಇವತ್ತು ಜನ ತುಲನೆ ಮಾಡ್ತಾ ಇದ್ದಾರೆ. ಅವರು ಗ್ಯಾರಂಟಿ ಅಂತ ಹೇಳ್ತಾರೆ, ಅವ್ರು ಏನು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅನ್ನೋದನ್ನ ತುಲನೆ ಮಾಡಿ. ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ, ಬೆಳಗಾವಿ ನನ್ನ ಕರ್ಮಭೂಮಿ. ನೋಡಿ, 6 ಸಾರಿ ಅಲ್ಲಿ MLA ಆಗಿ ಆರಿಸಿ ಬಂದಿದ್ದಾರೆ ಹುಬ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ. 6 ಸಾರಿ ಮತ್ತೆ ಬಿಟ್ಕೊಟ್ಟು ಇದು ನನ್ನ ಕರ್ಮಭೂಮಿ ಅಂತ ಹೇಳಿದ್ರೆ ಬೆಳಗಾವಿ ಅವರೇನೋ ಅಷ್ಟು ಮುಗ್ಧ ಅಂತ ತಿಳ್ಕೊಂಡಿದ್ದಾರಾ? ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನಿದೆ. ಅವ್ರ ಮನೆ ಅಡ್ರೆಸ್ ಕೇಳಿ ಮೊದಲು. ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ, ಎಲ್ಲಿದೆ ಅಡ್ರೆಸ್ಸು, ಆಮೇಲೆ ಕರ್ಮಭೂಮಿ ಅಂತ ಹೇಳಿ. ಹಾಗಾದರೆ ಪಕ್ಷದಲ್ಲಿ ಇಷ್ಟೊಂದು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. ಅವ್ರ ತರುವಾಯ ಪಕ್ಷ ಅವ್ರಿಗೆ ಯಾರಿಗಾದರೂ ಬೆಳಗಾವಿ ಲೋಕಲೈಟಿಗೆ ಯಾರಿಗಾದರೂ ಒಬ್ಬರನ್ನ ಸಹೋದರಿ ಮಂಗಳಾ ಅಂಗಡಿ ಅವರು ಸಪೋರ್ಟ್ ಮಾಡಬಹುದಾಗಿತ್ತಲ್ಲ. ಕುಟುಂಬ ನೆಕ್ಸ್ಟ್ ಅಂತ ಹೇಳಿ ಕುಟುಂಬ ಸದಸ್ಯರಾದಂಥ ಬೀಗರಾದಂಥ ಶೆಟ್ಟರಿಗೆ ಯಾಕೆ ಸಪೋರ್ಟ್ ಮಾಡಿದರು? ಅವರ ಪಕ್ಷದಲ್ಲಿ ಎಷ್ಟೋ ಜನ ಆಕಾಂಕ್ಷಿಗಳಿದ್ರಲ್ಲ, ಭಾಳಷ್ಟು ಕೆಲಸನೂ ಮಾಡಿದರು 2 ವರ್ಷದಿಂದ. ಸೊ ಅವ್ರಿಗೆ ಸಪೋರ್ಟ್ ಮಾಡಿದರೆ ಮಂಗಳಾ ಅಂಗಡಿಯವರು ಹೇಳ್ತಾ ಇರೋಂಥ ಮಾತಿಗೆ ನಾನು ಶಬಾಷ್ ಅಂತ ಇದ್ದೆ. ಇವತ್ತು ಅವರು ಈ ಹೇಳುವಂಥ ಮಾತೇನಿದೆಯಲ್ಲ, ಇದು ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಹೊರತಾಗಿ ಹೇಳ್ತಾ ಇದ್ದಾರೆ ಪಕ್ಷ ಮೊದಲು, ಪಕ್ಷ ಮೊದಲು. ಪಕ್ಷ ಮೊದಲು ಅಂತಂದರೆ ಸಾಮಾನ್ಯ ಕಾರ್ಯಕರ್ತರನ್ನು ಕೊಡಬಹುದಾಗಿತ್ತಲ್ಲ. ಸುಮ್ಮನೆ ಇದೆಲ್ಲ ನಾಟಕ. ಅದು ನಿಜ, ಖಂಡಿತ ಸತ್ಯ ಅಲ್ಲ ಅದು. ಇದನ್ನ ನಾನು ಹೇಳ್ತಾ ಇಲ್ಲ, ಇಡೀ ಬೆಳಗಾವಿ ಜಿಲ್ಲೆಯ ಜನ ಇದನ್ನ ಹೇಳ್ತಾ ಇದ್ದಾರೆ. ಮೇಡಮ್, ಈಗ ಮಂಗಳಾ ಅಂಗಡಿಯವರು ಇನ್ನೊಂದು ಮಾತು ಹೇಳಿರುವಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನಕ್ಕೆ ಗೌರವ ತರುವಂತಹ ಮಾತುಗಳನ್ನು ಆಡಬೇಕು. ಸಚಿವರು ಇಲ್ಲೂ ಕೂಡ ಸಾಕಷ್ಟು ಹಿರಿಯರಿದ್ದಾರೆ ಬೆಳಗಾವಿಯಲ್ಲಿ, ಆದರೂ ಕೂಡ ಅವರಿಗೆ ತಪ್ಪಿಸಿ ತಾವು ಸಚಿವರಾದರು ಅನ್ನುವಂಥದ್ದು ಪ್ರಶ್ನೋತ್ ಕೊಟ್ಟರು. ಮೊದಲನೇದಾಗಿ ಮಂಗಳಾಕ್ಕ ಅಂಗಡಿಯವರು ನನಗಿನ್ನ ವಯಸ್ಸಿನಲ್ಲಿ ಹಿರಿಯರು, ಆದರೆ ಅವ್ರಿಗೆ ರಾಜಕೀಯ ಅನುಭವ ಭಾಳ ಕಡಿಮೆ. ಪಾಪ ಸುರೇಶಣ್ಣ ಅಂಗಡಿಯವರು ದಿವಂಗತ ಆದಮೇಲೆ ಮಂಗಳಾ ಅಂಗಡಿಯವರು ಬಾಯಿ ಇಲೆಕ್ಷನಲ್ಲಿ ನಿಂತು 3000 ಓಟ್ನಿಂದ ಗೆದ್ದು ಬಂದಂಥವ್ರು. ಅನುಭವ ಸ್ವಲ್ಪ ಕಡಿಮೆ. ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಾನು ಅವ್ರ ಬಗ್ಗೆ ಒಂದು ಸಿಂಪತಿ ಯಾಕೆ ಆಗ್ತಾಯಿದೆ ಅಂತಂದರೆ, ಸೆಂಟ್ರಲ್ ಲೆವೆಲಲ್ಲಿ ಮೋದಿಯವರು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ. ಮಹಿಳೆಯರಿಗೆ ಮೀಸಲಾತಿ 33% ಅದು ಇದು ಅಂತ ಮಾತನಾಡ್ತಾರೆ. ಅಂಥದ್ರಲ್ಲಿ ಸುಮಲತಾಗೂ ಅಲ್ಲಿ ಟಿಕೆಟ್ ಕೊಡಲಿಲ್ಲ, ಇಲ್ಲಿ ಮಂಗಳಾ ಅಂಗಡಿಯವ್ರಿಗೂ ಟಿಕೆಟ್ ಕೊಡಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಜನಾನೇ ಹೇಳ್ತಾ ಇದ್ದಾರೆ, ಬೀಗರಿಗೆ ಕೊಟ್ಟಿದ್ರೆ ಇನ್ನೂ ಇದಾಗಿರೋದು, ಬೀಗರ ಟಿಕೆಟ್ನ ತಪ್ಪಿಸಿದ್ದಾರೆ ಶೆಟ್ರು ಅಂತ ಜನ ಹೇಳ್ತಾ ಇದ್ರು. ಇದು ನಾನು ಹೇಳ್ತಾ ಇಲ್ಲ.
ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಇವತ್ತು ಬೆಳಗ್ಗೆ ನಾನು ಪೇಪರ್ನಲ್ಲಿ ನೋಡಿದೆ, ಅದಕ್ಕೆ ಅವ್ರಿಗೆ ಅನುಭವ ಕಡಿಮೆ ಅಂತ ಹೇಳೋದು. ಪಾಪ ಮುಗ್ಧರಿದ್ದಾರೆ. ನಾನು 2ನೇ ಬಾರಿ ಶಾಸಕಿಯಾಗಿ ಆರಿಸಿ ಬಂದಮೇಲೆ ನಮ್ಮದೊಂದು ಸಂಪ್ರದಾಯ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬರಿಗೋ ಇಬ್ಬರಿಗೋ ಮಹಿಳಾ ಮಂತ್ರಿಯನ್ನು ಮಾಡ್ತಾರೆ. ಒಂದು ಕೋಟಾ ಅಂತ ಇರುತ್ತೆ, ಮಹಿಳೆಯರನ್ನ ಕೋಟಾದಲ್ಲಿ ಫಿಕ್ಸ್ ಮಾಡಿ ಒಂದು ಕೋಟಾ ಅಂತ ಇರುತ್ತೆ. 2ನೇ ಬಾರಿ ಆರಿಸಿ ಬಂದ ನಂತರದಲ್ಲಿ ಬರೀ ನಾನು ಮತ್ತು ರೂಪಾ ಶಶಿಧರ್ ಅವರು, ಮುನಿಯಪ್ಪ ಅವರ ಮಗಳು, ಇಬ್ಬರೇ 2ನೇ ಬಾರಿ ಆರಿಸಿ ಬಂದಿದ್ದಾರೆ. ಸೊ ಇಬ್ಬರಲ್ಲಿ ಅವ್ರ ತಂದೆಯವ್ರನ್ನ ಮಂತ್ರಿ ಮಾಡಿದರು, ಮಹಿಳಾ ಕೋಟಾದಲ್ಲಿ ನನ್ನನ್ನು ಮಂತ್ರಿ ಮಾಡಿದರು. ಇದು ಮಂಗಳಾ ಅಕ್ಕ ಅವ್ರಿಗೆ ಇದು ಗೊತ್ತಾಗಲಿಲ್ಲ, ಯಾರೋ ಹೇಳಿದ್ದನ್ನ ಬರೆದು ಕೊಟ್ಟಿರೋದನ್ನ ಅವರು ಪ್ರೆಸ್ ನೋಟ್ ಕಳಿಸಿದ್ದಾರೆ ಅಂತ ನನಗನ್ಸಿದೆ. ಈವರೆಗೂ ಸೈಲೆಂಟ್ ಇದ್ದವ್ರು ಬೀಗರು ಒತ್ತಡಕ್ಕೆ ಈ ರೀತಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಪ ಏನೂ ಮಾಡೋಕ್ಕಾಗಲ್ಲ, ಅವ್ರ ಬಗ್ಗೆ ನನಗೆ ಮರಕ್ಕೆ ಬರುತ್ತೆ. ನಾಳೆ ಚಿಕ್ಕೋಡಿಗೆ ಹೋಗ್ತಾ ಇದ್ದೀನಿ. ಪಂಚಮಸಾಲಿ 2A ಮೀಸಲಾತಿಯನ್ನು ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿ, ಪಂಚಮಸಾಲಿಗಳಿಗೆ 2A ಕೊಡಲೇಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿದಂಥ ಶೆಟ್ಟರ್ ಸಾಹೇಬರು ಇಡೀ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಗೊತ್ತಿದೆ. ಈಗ ಹೋಗಿ ಗುರುಗಳ ಆಶೀರ್ವಾದ ತೊಗೊಂಡಿದ್ದಾರೆ. ಅಂದರೆ ಇಲೆಕ್ಷನ್ ಪ್ರಕ್ರಿಯೆಯಲ್ಲಿ ಎಲ್ಲರೂ ಎಲ್ಲ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತೊಗೊಂಡಿದ್ದಾರೆ. ಆದರೆ ಸಮಾಜಕ್ಕೆ ಗೊತ್ತಿದೆ ಯಾರು ಸಮಾಜದ ಮೀಸಲಾತಿಯಲ್ಲಿ ಹೋರಾಟ ಮಾಡಿದ್ರು, ಯಾರು ಸಮಾಜಕ್ಕೆ ಮೀಸಲಾತಿ ಕೊಡಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ಜಗಳ ಮಾಡಿದ್ರು, ಇದು ಸಮಾಜಕ್ಕೆ ಗೊತ್ತಿದೆ. ನೋಡಿ, ಈಗ MES ಬಗ್ಗೆ ಮಾತನಾಡೋದು ಅದು ಸರಿ ಅಲ್ಲ. ಅದು ಚುನಾವಣೆ ಮೇಲೆ ಏನು ಇಫೆಕ್ಟ್ ಆಗುತ್ತೋ ಬಿಡುತ್ತೋ ಅದು ಅವ್ರ ಪಕ್ಷಕ್ಕೆ ಸಂಬಂಧ. ಅದು ಅವರ ಮೂಮೆಂಟ್, ಅದೊಂದು ಪಕ್ಷ ಅಲ್ಲ, ಅದೊಂದು ಮೂಮೆಂಟ್. MES ಅಂದರೆ ಅದೊಂದು ಮೂಮೆಂಟು. ಅದ್ರ ಬಗ್ಗೆ ನಾವು ಚಿಂತೆ ಆಗಲಿ ಮಾಡುವಂಥ ಪರಿಸ್ಥಿತಿ ನಮಗಿಲ್ಲ. ನಮ್ಮ ಗುರಿ ಮೇ 7ನೇ ತಾರೀಕು ಚುನಾವಣೆ ಇದೆ, ಜೂನ್ 4ನೇ ತಾರೀಕು ರಿಸಲ್ಟ್ ಇದೆ. ಚಿಕ್ಕೋಡಿ ಪಾರ್ಲಿಮೆಂಟ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಬೆಳಗಾವಿ ಪಾರ್ಲಿಮೆಂಟ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅವತ್ತು ವಿಜಯ ಪತಾಕೆ ಹಾರಿಸೋದು. ಅದೊಂದೇ ನಮ್ಮ ಚಿಂತನೆ, ಅದೊಂದೇ ನಮ್ಮ ಗುರಿ.